ಸ್ನೇಹಿತರೆ ನಮಸ್ಕಾರ. ವೇದಿಕೆ ಮೇಲೆ ಬಂದು ಅಪ್ಪ ಅಂತ ಹೇಳ್ಬಿಟ್ಟು ತುಂಬ ಮುದ್ದಾಗಿ ಹಾಡನ್ನು ಹಾಡಿ ವೀಕ್ಷಕರನ್ನ, ಅಪ್ಪನನ್ನ ಮತ್ತು ನೋಡುಗರನ್ನ ಒಂದು ಕ್ಷಣ ಕಮ್ಮನಿ ಮಿಡಿಯುವಂತೆ ಮಾಡಿದಂತಹ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಂತಹ ಗಾಯಕಿ ಇವತ್ತು ಇದೇ ತಂದೆಯ ಬಾಳಿನಲ್ಲಿ ಒಂದಷ್ಟು ಬೇಸರದ ಮಾತುಗಳನ್ನು ಆಡುವಂತೆ ಮಾಡಿದ್ದಾರೆ. ಜೊತೆಗೆ ತಂದೆ, ಇವಳು ನನ್ನ ಮಗಳೇ ಅಲ್ಲ, ನನ್ನ ಮಗಳನ್ನು ವಶೀಕರಣ ಮಾಡಿದ್ದಾರೆ, ನನ್ನ ಮಗಳ ಜೀವನವನ್ನೇ ಹಾಳು ಮಾಡಿದ್ದಾರೆ, ನನ್ನ ಮಗಳು ಕೂಡ ನನಗೆ ಎಡಗಾಲಿನಲ್ಲಿ ಒದ್ದು ಹೋದಂತೆ ಹೋಗಿದ್ದಾಳೆ, ಅವಳು ನನ್ನ ಮಗಳೇ ಅಲ್ಲ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಇಬ್ಬರು ಕೂಡ ಹೇಳ್ತಿದ್ದಾರೆ. ಅದಕ್ಕೆ ಕಾರಣವಾಗಿರೋದು ಒಂದು ಪ್ರೀತಿ, ಆ ಪ್ರೀತಿಯ ಮದುವೆ. ಇದು ಯಾರ ಬಾಳಲ್ಲಿ ನಡೆದಿರೋದು? ಎಸ್, ಆಫ್ಕೋರ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗಾಯಕಿ ಪೃಥ್ವಿ ಭಟ್ ಅವರ ಜೀವನದಲ್ಲಿ ನಡೆದಿರುವಂತಹ ಈ ಕಹಿ ಘಟನೆ ಇದು. ಅಫ್ಕೋರ್ಸ್ ಪ್ರೀತಿ ಕುರುಡು, ಪ್ರೀತಿ ಯಾರ ಮೇಲೆ ಯಾವಾಗ ಹುಟ್ಟುತ್ತೆ ಅನ್ನೋದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಒಂದು ಸಲ ಹುಟ್ಟಿದಂತಹ ಜೆನ್ಯೂನ್ ಪ್ರೀತಿ ಮತ್ತೆ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡಬೇಕು. ಅದೇ ರೀತಿ ಪ್ರೀತಿಯ ಹಿಂದೆ ಹೋದಂತಹ ಪೃಥ್ವಿಗೆ ಈಗ ಅವರ ತಂದೆ ಕೊಟ್ಟಿರುವಂತಹ ಒಂದಷ್ಟು ಆಪಾದನೆಯ ಕೊಡುಗೆ ಇದೆಯಲ್ಲ, ಇದು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಈಗ ತಂದೆಯ ಎಲ್ಲ ಆರೋಪಗಳಿಗೂ ಕೂಡ ಮಗಳು ಕೂಡ ಒಂದಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾಳೆ. ಜೊತೆಗೆ ಇಲ್ಲಿ ತಂದೆ ಆ ಒಂದು ಗಾಯಕಿಯ ಗುರುಗಳ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದರು. ಅದಕ್ಕೂ ಕೂಡ ಮಗಳೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತು ಆ ಗುರುವಿನ ಪಾತ್ರ ಏನೂ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದಾಳೆ. ಹಾಗಾದರೆ ಯಾರು ಆ ಗುರು? ಇಲ್ಲಿ ಪೃಥ್ವಿ ಭಟ್ ಜೀವನದಲ್ಲಿ ಬಂದಂಥ ಆ ಹುಡುಗ ಯಾರು? ಅವನೇನು ಮಾಡ್ಕೊಂಡಿರೋದು? ಈ ಪ್ರೀತಿಗೆ ಇವರ ತಂದೆ ವಿರೋಧಿಸ್ತಿರೋದು ಯಾಕೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ರೇಮ ಕುರುಡು ಅನ್ನುವಂತಹ ಮಾತಿದೆ. ಇತಿಹಾಸದ ಉದ್ದಕ್ಕೂ ಕೂಡ ಪ್ರೀತಿಗಂಟಿಕೊಂಡೇ ಬಂದಂತಹ ಆರೋಪ ಇದು. ಆದರೆ ಬದಲಾದಂತಹ ಕಾಲದಲ್ಲಿ ಪ್ರೀತಿಯ ವರಸೆ ಬದಲಾಗಿದೆ. ಭಾವೋದ್ವೇಗದ ಪ್ರೀತಿ ಸ್ನೇಹವಾಗಿ ಅರಳಿ ಬೆಳೆದು ಪ್ರಬುದ್ಧವಾಗುವ ತನಕ, ನಂಬುಗೆಗಳ ಅಡಿಪಾಯದಲ್ಲಿ ನಿರ್ಜಾತ ಅನುರಾಗ ಅರಳುವ ತನಕ ಕಾಯುವ ತಂತ್ರ ಈಗಿನದು. ಬಹಳ ಪೂರ್ತಿ ಜೊತೆ ಬರುವ ಪ್ರೀತಿಯ ಗಟ್ಟಿತನವನ್ನು ಒಂದಲ್ಲ 10 ಬಾರಿ ಪರೀಕ್ಷಿಸುವಂತಹ, ಪೊಳ್ಳೆನಿಸಿದರೂ ಕೂಡ ಕೈ ಬಿಡುವ, ತಾಳುವುದನ್ನು ಮಾತ್ರ ಆಯ್ದುಕೊಳ್ಳುವಂತಹ ಪ್ರೀತಿಯ ಹೊಸ ಪರಿ ಇದು. ಹೌದು, ಇದು ಬಹುಶಃ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಇಷ್ಟೇ ಸಿಂಪಲ್. ಪ್ರೀತಿಗೋಸ್ಕರ ನಾವೆಲ್ಲರೂ ಕೂಡ ಕಾಯಲೇಬೇಕು. ಪ್ರೀತಿ ಶುರುವಾಗೋದು ಆಕಸ್ಮಿಕ, ಶುರು ಆದಮೇಲೆ ಬದುಕುವಂಥ ರೀತಿ ಇದೆಯಲ್ಲ, ಅದು ವಿಸ್ಮಯ. ಯಾಕಂತ ಹೇಳಿದ್ರೆ ಬದುಕು ಹೀಗೆ ಬರ್ತದೆ, ಹೀಗೆ ಇರ್ತದೆ ಅಂತ ಹೇಳ್ಬಿಟ್ಟು ನೀವು ಪ್ರೀತಿಸುವಂತಹ ಮೊದಲ ಗಳಿಗೆಯಲ್ಲಿ ಗೊತ್ತಾಗೋದಿಲ್ಲ. ಅದಾದಮೇಲೆ ಬರೋದಿದೆಯಲ್ಲ, ಬರೀ ಸವಾಲಿನ ದಿನಗಳೇ. ಅದು ಕೂಡ ಪ್ರೀತಿಸಿ ಮದುವೆ ಆದ ಮೇಲೂ ಕೂಡ ಆ ಸವಾಲುಗಳೇನು ನಿಲ್ಲುತ್ತೆ, ಕಡಿಮೆ ಆಗುತ್ತೆ ಅಂತಲ್ಲ. ಪ್ರೀತಿಯನ್ನು ಉಳಿಸಿಕೊಳ್ಳೋದೇ ಒಂದು ಸವಾಲಾದರೆ, ಪ್ರೀತಿಯನ್ನು ಉಳಿಸಿಕೊಂಡು ಪಡೆದ ಮೇಲೆ ಅದನ್ನು ಕಾಪಾಡಿಕೊಳ್ಳೋದು ಕೂಡ ಇವತ್ತಿನ ದಿನಮಾನಸದಲ್ಲಿ ಮತ್ತೊಂದು ಸವಾಲೇ. ಇದೇ ರೀತಿ ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವಂತಹ ಸರಿಗಮಪ ಮೂಲಕ ಜನಪ್ರಿಯತೆಯನ್ನು ಪಡೆದಿರುವಂತಹ ಗಾಯಕಿ ಪೃಥ್ವಿ ಭಟ್ ಇತ್ತೀಚೆಗಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಖ್ಯಾತ ಗಾಯಕಿ ಪೃಥ್ವಿ ಭಟ್ ಕಳೆದ ಕೆಲವು ದಿನಗಳ ಹಿಂದೆ ಅಭಿಷೇಕ್ ಅನ್ನುವಂತಹ ಹುಡುಗನ ಜೊತೆಗೆ ಮದುವೆಯಾಗಿದ್ದಾರೆ. ಹಸಮಣೆಯನ್ನು ಏರಿ ಹೊಸ ಜೀವನಕ್ಕೆ ಕಾಲಿಟ್ಟಂತಹ ಗಾಯಕಿ ಮತ್ತು ಆಕೆಯ ಪತಿಯ ವಿರುದ್ಧ ಈಗ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಈ ಗಂಭೀರವಾದಂಥ ಆರೋಪವನ್ನು ಮಾಡಿರೋದು ಬೇರೆ ಯಾರೂ ಅಲ್ಲ, ಅದೇ ಸ್ವತಃ ಪೃಥ್ವಿ ಭಟ್, ಈ ಮದುಮಗಳ ತಂದೆ. ಹೌದು, ಮದುಮಗಳ ತಂದೆ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಆರೋಪಗಳನ್ನು ಕೇಳಿದ್ರೆ ನೀವು ಕೂಡ ಆಶ್ಚರ್ಯಪಡ್ತೀರಾ. ಮಗಳು ನಮ್ಮ ವಿರೋಧದ ನಡುವೆಯೂ ಕೂಡ ಮನೆ ಬಿಟ್ಟು ಹೋಗಿ ಮದುವೆ ಆಗಿದ್ದಾಳೆ. ಆಕೆಯನ್ನು ವಶೀಕರಣ ಮಾಡಿಕೊಂಡು ಮದುವೆ ಮಾಡಲಾಗಿದೆ. ಈ ಮದುವೆಯಲ್ಲಿ ಈಕೆಯ ಗುರುಗಳಾದಂತಹ ನರಹರಿ ದೀಕ್ಷಿತ್ ಅವರ ಪಾತ್ರ ಪ್ರಮುಖವಾಗಿದೆ ಅನ್ನುವಂತಹ ಒಂದಷ್ಟು ಗಂಭೀರ ಆರೋಪಗಳನ್ನು ಸ್ವತಃ ಪೃಥ್ವಿ ಭಟ್ ಅವರ ತಂದೆ ಮಾಡ್ತಾ ಇದ್ದಾರೆ. ಸಹಜ, ಮಗಳ ಜೀವನದಲ್ಲಿ ಇಂಥದ್ದೊಂದು ದುರ್ಘಟನೆ ನಡೆದು ಬಿಡ್ತಲ್ವಾ. ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು, ಮಗಳ ಮುಂದಿನ ಜೀವನದ ಬಗ್ಗೆ ನೂರಾರು ಕನಸುಗಳನ್ನು ಕಾಣಿದ್ದಂತಹ ಈ ತಂದೆ ತಾಯಿಗೆ ಇನ್ನಿಲ್ಲದಂತಹ ಬೇಸರ ಇದು, ಇನ್ನಿಲ್ಲದಂತಹ ತಳಮಳ ಇದು. ಇಂತಹ ಕಾಲಘಟ್ಟದಲ್ಲಿ ನನ್ನ ಮಗಳನ್ನು ವಶೀಕರಣ ಮಾಡಿ ಮದುವೆ ಆಗಿಬಿಟ್ರಲ್ವಾ ಅನ್ನುವಂತಹ ಬೇಸರ ಇದು. ಇದ್ರ ಜೊತೆಗೆ ಇಲ್ಲಿ ನರಹರಿ ದೀಕ್ಷಿತ್ ಅನ್ನುವಂಥ ಗುರು ಇಲ್ಲಿ ಒಂದು ರೀತಿಯಲ್ಲಿ ಬ್ರೋಕರ್ ಕೆಲಸ ಮಾಡಿಬಿಟ್ಟ, ನಮ್ಮ ದಾರಿ ತಪ್ಪಿಸಿದ್ದ ಅನ್ನುವಂಥ ಆರೋಪವನ್ನು ಕೂಡ ಸ್ವತಃ ಶಿವಪ್ರಸಾದ್ ಅವರು ಮಾಡಿದ್ದಾರೆ ಅನ್ನುವಂಥ ಆಡಿಯೋ ಸಿಕ್ಕಾಬಟ್ಟೆ ವೈರಲ್ ಮಾಡಿದೆ. ಈಗ ಇಲ್ಲಿ ಪೃಥ್ವಿ ಭಟ್ ತಂದೆ ಮಾಡಿರುವಂತಹ ಆರೋಪದ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ. ಗಂಭೀರವಾದಂಥ ವಿಚಾರಗಳನ್ನು ಪ್ರಸ್ತಾಪಪಡಿಸ್ತಾರೆ ಮತ್ತು ಇಂಚಿಂಚು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಈ ಬಗ್ಗೆ ಮಾಹಿತಿ ಸಿಕ್ತು, ಯಾವಾಗ ಇದರ ಬಗ್ಗೆ ಚರ್ಚೆ ನಡೀತು, ಯಾವಾಗ ಇದು ಅಲ್ಲಗೆಳೆಯಲಾಯಿತು, ಇದಾದ ಬಳಿಕ ಕೊನೆಗೆ ಆಗಿದೆಯೇನೋ ಅಂಥೇಳಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಇನ್ಫ್ಯಾಕ್ಟು ಪೃಥ್ವಿ ಭಟ್ ಮದುವೆ ಆದಂತಹ ದಿನ
ಸ್ವತಃ ಇವರೇ ಹೋಗಿ ನರಹರಿ ದೀಕ್ಷಿತ್ ಅವರ ಮನೆಗೆ ಡ್ರಾಪ್ ಮಾಡಿ ಬಂದಿದ್ರು ಯಾರನ್ನ, ಪೃಥ್ವಿಯನ್ನು. ನಾರ್ಮಲ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಹೋದಂಥ ಪೃಥ್ವಿ ಭಟ್ ನಂತರ ಬಂದಿದ್ದು ಮದುವೆ ಸುದ್ದಿಯ ಜೊತೆಗೆ. ಇದೇ ಪೃಥ್ವಿ ಭಟ್ ತಂದೆಗೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಾಗಲೇ ಗೊತ್ತಾಗಿದ್ದು, ನನ್ನ ಮಗಳು ನನ್ನ ಕೈ ತಪ್ಪಿ ಹೋಗಿ ಆಗಿದೆ ಅಂತೇಳಿ. ಹೌದು, ವೈರಲ್ ಆದಂಥ ಆಡಿಯೋದಲ್ಲಿ ಸ್ಪಷ್ಟವಾಗಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಶಿವಪ್ರಸಾದ್ ಸಂಗೀತ ತರಗತಿಗಳನ್ನು ನಡೆಸಿಕೊಡುವಂತಹ ನರಹರಿ ದೀಕ್ಷಿತ್ ಅವರ ವಿರುದ್ಧ ಕೆಂಡಕಾರಿ ಇರುವಂತಹ ಆಡಿಯೋ ಅದು. ನನ್ನ ಮಗಳನ್ನು ವಶೀಕರಣ ಮಾಡಿ ಕರೆದುಕೊಂಡು ಹೋಗಿದ್ದಾರೆ ಅನ್ನೋಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ಈ ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ಒಂದಷ್ಟು ವಿಚಾರಗಳನ್ನು ಇಲ್ಲಿ ಸ್ಪಷ್ಟವಾಗಿ ಮತ್ತು ಪಿನ್ ಟು ಪಿನ್ ಅರ್ಥವಾಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನ್ನ ಮಗಳು ಕಳೆದ ತಿಂಗಳು 27ನೇ ತಾರೀಕಿನಂದು ದೇವಸ್ಥಾನಕ್ಕೆ ಯಾರನ್ನೋ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅನ್ನುವಂಥ ವಿಚಾರವನ್ನು ಮೊದಲಿಗೆ ಹೇಳಿದ್ದಾರೆ. ನಮ್ಮ ಸಂಪರ್ಕದಲ್ಲಿ ಆಕೆ ಇಲ್ಲ. ಅವನು ಹವ್ಯಕ ಅಲ್ಲ, ಬ್ರಾಹ್ಮಣನೂ ಕೂಡ ಅಲ್ಲ. ಜಾತಿ ಯಾವುದಾದರೇನೋ ಅವಳು ನಮ್ಮನ್ನು ಬಿಟ್ಟು ಹೋಗಿ ಆಗಿದೆ. ಇನ್ನು ಜಾತಿ ಕಟ್ಕೊಂಡು ಏನು ಮಾಡಲು ಆಗೋದಿಲ್ಲ ಅಂಥೇಳಿ ಶಿವಪ್ರಸಾದ್ ನಮ್ಮನ್ನು ಬಿಟ್ಟು ಹೋಗಿ 20 ದಿವಸ ಆಗಿ ಹೋಯಿತು. ಅವಳಿಗೆ ಇಷ್ಟು ತನಕ ನಮ್ಮ ನೆನಪು ಕೂಡ ಬಂದಿಲ್ಲ. ಆ ರೀತಿ ಇದ್ದಾಳೆ. ಇದನ್ನು ನೀವ್ಯಾರು ನಿರೀಕ್ಷೆ ಮಾಡುವಂತಹ ವಿಚಾರವೇ ಅಲ್ಲ. ಇವಳು ಯಾವ ರೀತಿ ಇದ್ಲು, ಅವಳನ್ನು ನಾವು ಯಾವ ರೀತಿ ಬೆಳೆಸಿದ್ದೇವೆ ಅನ್ನೋದು ನೋಡಿದವರಿಗೆ ಗೊತ್ತಿರುವಂಥ ವಿಚಾರ ಅಂಥೇಳಿ ಶಿವಪ್ರಸಾದ್ ಹೇಳ್ತಾರೆ. ಯಾಕೆ ಹೀಗೆ ಆಯಿತು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಇದರಲ್ಲಿ ಮುಖ್ಯವಾದ ವಿಚಾರ ಅಂದರೆ, ಅವಳನ್ನು ದಾರೆ ಎರೆದು ಮದುವೆ ಮಾಡಿಕೊಟ್ಟಿರೋದು ನಮ್ಮ ಗಿರಿನಗರ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾ ದುಷ್ಟ ನರಹರಿ ದೀಕ್ಷಿತ್ ಅಂತ ಹೇಳಿ ಕಿಡಿಕಾರಿದ್ದಾರೆ ಪೃಥ್ವಿ ಭಟ್ ಅವರ ತಂದೆ. ಮುಂದುವರೆದು, ನರಹರಿ ದೀಕ್ಷಿತ್ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ಬೋದು. ಹಲವು ಕಡೆ ಸಂಗೀತ ತರಗತಿಗಳನ್ನು ಮಾಡ್ತಾನೆ. ಜೀ ಕನ್ನಡದ ಸರಿಗಮಪ ಜೂರಿಯಾಗಿಯೂ ಕೂಡ ಭಾಗವಹಿಸಿದ್ದಾನೆ. ಹೀಗಿರುವಂಥ ಈತ ನನ್ನ ಮಗಳ ಬದುಕು ಹಾಳಾಗೋದಕ್ಕೆ, ನನ್ನ ಮಗಳು ಇವತ್ತು ಅಭಿಷೇಕ್ ಅನ್ನುವಂಥವನ್ನ ಮದುವೆ ಆಗೋದಕ್ಕೆ ಕಾರಣಕರ್ತನಾದ ಅಂತ ಹೇಳ್ಬಿಟ್ಟು ಮಾತನಾಡಿರುವಂಥ ಆಡಿಯೋ ಇಲ್ಲಿದೆ. ಒಂದ್ಸಲ ಕೇಳಿಸ್ಕೊಂಬಿಡಿ. ನಾನು ಶಿವಪ್ರಸಾದ್, ಗಿರಿನಗರ ವಲಯದ ನಿವಾಸಿ, ಪೃಥ್ವಿ ಭಟ್ಟಿನ ಅಪ್ಪ. ನಮ್ಮ ವಲಯದಲ್ಲಿ ಕೆಲವೊಂದು ಮಾಹಿತಿ ಕೊಡಬೇಕಿತ್ತು ನನಗೆ. ನನ್ನ ಮಗಳು ಅದೇ ಪೃಥ್ವಿ ಮೊನ್ನೆ 27ನೇ ತಾರೀಕಿಗೆ ಯಾರನ್ನು ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ನಮ್ಮ ಸಂಪರ್ಕದಲ್ಲಿ ಇಲ್ಲ ಈಗ ಅವಳು. ಅದು ಯಾರೋ ಜೀ ಕನ್ನಡದಲ್ಲಿ ಕೆಲಸ ಮಾಡುವಂಥ ಒಬ್ಬ ಅಭಿಷೇಕ್ ಅಂತ. ಅಂತೂ ಅವ ಹವ್ಯಕ ಖಂಡಿತ ಅಲ್ಲ, ಬ್ರಾಹ್ಮಣನೂ ಅಲ್ಲ ಮೋಸ್ಟ್ಲಿ. ಅದು ಜಾತಿ ಯಾವುದಾದ್ರೇನು ಅವಳು ನಮ್ಮನ್ನು ಬಿಟ್ಟು ಹೋಗಿ ಆಗಿದೆ. ಇನ್ನು ಜಾತಿ ಕಟ್ಕೊಂಡು ಏನು ಮಾಡಲಿಕ್ಕಿಲ್ಲ. ನಮ್ಮನ್ನು ಬಿಟ್ಟು ಈಗ ಇಲ್ಲಿ ಇವತ್ತಿಗೆ 20 ದಿವಸ ಆಯಿತು. ನಮ್ಮ ನೆನಪು ಕೂಡ ಅವಳಿಗೆ ಬಂದಿಲ್ಲ ಇಷ್ಟು ಸಮಯದಲ್ಲಿ. ಆ ಥರ ಇದ್ದಾಳೆ. ಇದು ಯಾರೂ ನಿರೀಕ್ಷೆ ಮಾಡುವಂತಹ ವಿಷಯವೇ ಅಲ್ಲ. ಅವಳು ಯಾವ ಥರ ಇದ್ಲು, ಅವಳನ್ನು ಯಾವ ಥರ ನಾವು ಬೆಳೆಸಿದ್ದೇವೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ನೋಡಿದವರಿಗೆ. ಅದು ಯಾಕೆ ಹೀಗಾಯಿತೋ ಅದೊಂದು ಅರ್ಥ ಆಗೋದಿಲ್ಲ. ಅದು ಮತ್ತು ಇದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ, ಇದನ್ನೀಗ ಅವಳನ್ನು ದಾರೆ ಎರೆದು ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಗಿರಿನಗರದ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾದುಷ್ಟ ನರಹರಿ ದೀಕ್ಷಿತ್ ಎಂಬವ. ಕೇಳಿಸ್ಕೊಂಡ್ರಲ್ಲ, ಈ ಆಡಿಯೋದಲ್ಲಿ ಇದೆ ನೋಡಿ. ಸ್ಪಷ್ಟವಾಗಿ ಇಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅಂತಿಮವಾಗಿ ಈ ಆಡಿಯೋದಲ್ಲಿ ಹೇಳಿರುವಂಥದ್ದು ಇಷ್ಟೇ. ಏನು, ಇಲ್ಲಿ ನನ್ನ ಮಗಳನ್ನು ದಾರಿ ತಪ್ಪಿಸಿ ಮದುವೆ ಮಾಡಿಸಿದ್ದಾರೆ. ನಂತರ ನನಗೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಾಗಲೇ ಗೊತ್ತಾಗಿದ್ದು ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ನನ್ನ ಹೆಂಡತಿ ಅಂತೂ, ಅಂದರೆ ಪೃಥ್ವಿ ಭಟ್ ಅಮ್ಮನಂತೂ, ನನ್ನ ಮಗಳು ಸತ್ತೇ ಹೋದ್ಲು ಬಿಡಿ ನನ್ನ ಪಾಲಿಗೆ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟಿದ್ದಾಳೆ. ಹಾಗಾಗಿ ಮತ್ತೆ ಅವರನ್ನು ನಮ್ಮ ಮನೆಗೆ ಸೇರಿಸುವಂತಹ ಪ್ರಮೇಯವೇ ಇಲ್ಲ. ಎಲ್ಲೋ ಹೇಗೋ ಬದುಕೊಂಡು ಇರಲಿ ಬಿಡಿ ಅಂತಲೂ ಕೂಡ ಹೇಳಿಕೊಂಡು ಸುಮ್ಮನಾಗಿದ್ದಾರೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಪೃಥ್ವಿ ಭಟ್ಟು ಯಾವಾಗ ಈ ಆಡಿಯೋ ವೈರಲ್ ಆಗುತ್ತೋ ತಕ್ಷಣ ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಆಡಿಯೋ ಸಂದೇಶವನ್ನು ಕಳಿಸಿಬಿಡ್ತಾರೆ. ಯಾಕಂತ ಹೇಳಿದ್ರೆ ಅನಿವಾರ್ಯ, ತಂದೆ ಎಷ್ಟೇ ಆದರೂ ಕೂಡ ತಂದೆನೇ. ಹಾಗಾಗಿ ಇಲ್ಲಿ ಪೃಥ್ವಿ ಭಟ್ ಪ್ರೀತಿಸಿರೋದು ನಿಜ, ಮದುವೆ ಆಗಿರೋದು ನಿಜ. ಆದರೆ ಇಲ್ಲಿ ಕೆಲವೊಂದಷ್ಟು ಆರೋಪಗಳನ್ನೇನು ಅವರು ತಂದೆ ಮಾಡಿದ್ದಾರೆ ನೋಡಿ, ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ತಾರೆ. ಶಿವಪ್ರಸಾದ್ ಅವರ ಆರೋಪಕ್ಕೆ ಪೃಥ್ವಿ ಭಟ್ ಅವರು ಒಂದಷ್ಟು ಆಡಿಯೋ ಸಂದೇಶವನ್ನು ಕಳಿಸ್ತಾರೆ. ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ತಮ್ಮ ಮದುವೆ ಕುರಿತು ತಮ್ಮ ತಂದೆ ಮಾತನಾಡಿದಂಥ ಮಾತುಗಳಿಗೆ ಪೃಥ್ವಿ ಭಟ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮನೆಯಿಂದ ಓಡಿ ಹೋಗಿ ಮದುವೆ ಆಗಿದ್ದೆ ಯಾಕೆ ಅಂತಲೂ ಕೂಡ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರುವಂಥ ಪೃಥ್ವಿ ಭಟ್ ಅಪ್ಪ ಕಳೆದ 2 ದಿನಗಳಿಂದ ಬೇರೆ ಬೇರೆ ಗ್ರೂಪ್ಗಳಲ್ಲಿ ನನ್ನ ಮದುವೆ ಕುರಿತು ಆಡಿಯೋವನ್ನು ಕಳಿಸ್ತಾ ಇದ್ದೀರಾ. ಈ ವಿಚಾರದಲ್ಲಿ ನರಹರಿ ದೀಕ್ಷಿತ್ ಅವರದ್ದು ಯಾವ ತಪ್ಪು ಕೂಡ ಇಲ್ಲ. ಮಾರ್ಚ್ 7ರಂದು ಈ ವಿಚಾರ ನಮ್ಮ ಮನೆಯಲ್ಲಿ ಪ್ರಸ್ತಾಪ ಆದಾಗ ನನಗೆ ಅಭಿ ಇಷ್ಟ ಅಂಥೇಳಿ ನಾನು ನಿಮಗೆ ಹೇಳಿದ್ದೆ ಅಂತಲೂ ಕೂಡ ಹೇಳಿದ್ದಾರೆ.
ಅವತ್ತು ನಿಮ್ಮ ಮೇಲಿನ ಭಯಕ್ಕೆ ನಾನು ಸುಮ್ಮನಾದೆ, ಆದರೆ ನನ್ನ ಮನಸ್ಸಿನಲ್ಲಿ ಅಭಿ ಇದ್ರು ಎಂದರು ಅಂತ ಪೃಥ್ವಿ ಭಟ್. ಆನಂತರ ನೀವು ನನಗೆ ತುಂಬ ಕಡಿವಾಣ ಹಾಕೋದಕ್ಕೆ ಶುರು ಮಾಡಿದ್ರಿ. ಶೋ ಎಲ್ಲ ಹೋಗೋದು ಬೇಡ ಅಂತಲೂ ಕೂಡ ಹೇಳಿದ್ರಿ. ಆಗ ನನಗೆ ಭಯ ಆಗೋದಕ್ಕೆ ಶುರುವಾಯಿತು. ಹೀಗಾಗಿ ಮನೆಯಿಂದ ನಾನು ಆಚೆ ಬಂದೆ ಅಂತಲೂ ಕೂಡ ಪೃಥ್ವಿ ಹೇಳ್ತಾರೆ. ಮುಂದುವರೆದು, ನಾನು ಮನೆಯಿಂದ ಹೊರಬಂದಿದ್ದು ಹೆದರಿಕೆಯಿಂದ ಮಾತ್ರ. ಹಾಗೆಯೇ ಈ ವಿಚಾರದಲ್ಲಿ ನರಹರಿ ದೀಕ್ಷಿತ್ ಅವ್ರದ್ದು ಪಾತ್ರ ಏನೂ ಇಲ್ಲ. ದಯವಿಟ್ಟು ಅವರ ಮೇಲೆ ಆರೋಪಗಳನ್ನು ಸ್ವತಃ ನಾನೇ ಹೇಳ್ತಾ ಇದ್ದೀನಿ, ಯಾವುದೇ ಆರೋಪಗಳನ್ನು ಹೊರಿಸಬೇಡಿ ಎನ್ನುವಂತಹ ಆಡಿಯೋನ ಕಳಿಸ್ತಾರೆ. ಆ ಆಡಿಯೋನು ಕೂಡ ಒಮ್ಮೆ ಕೇಳಿಸ್ಕೊಳ್ಳಿ. ಹಾಯ್ ಅಪ್ಪ, ಸಾರಿ. ಈಗ ಆಲ್ರೆಡಿ 2 ದಿನದಿಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ. ಬಟ್ ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ. ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ, ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ. ನಿಂಗೆ ಹೇಳಿದಂಗೆ ಮಾರ್ಚ್ 7ಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದಿಚ್ಚಿದ್ದೆವು, ಈ ವಿಷಯ ಬಗ್ಗೆ ಮಾತಾಡಿದೆವು. ಅಂಬಾಗ ನಾನು ಅವರ ಎದುರೇ ಮತ್ತು ನಿಂಗಳೆದುರೇ ಏನಾಗೆ ಅಭಿ ಇಷ್ಟಾಳಿಯೇ ಹೇಳಿದ್ದದು. ಬಟ್ ಮತ್ತೆ ನಿಂಗೆನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಆನು ಒಪ್ಪಿದ್ದದು. ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು. ಮತ್ತು ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶೋಸ್ ಒಪ್ಪೋದು ಬೇಡ, ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನೆಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿ ಇಪ್ಪಲೆ. ಅದಕ್ಕೆ ನೀ ಒಂದು ಡಿಸಿಷನ್ ತಗೊಂಡು ನಾನು ಬಂದೆ. ನಿಂಗೆ ಮ್ಯೂಸಿಕ್ಕೇ ಬಿಡೋಕ್ಕೂ ಹೇಳಲ್ಲ ಸುಮಾರು ಹೇಳಿಚ್ಚಿದ್ದಿ. ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ. ಅದು ಬಿಟ್ಟರೆ ದೀಕ್ಷಿತ್ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದಿಲ್ಲ. ಆ್ಯಂಡ್ ಮದುವೆಪ್ಪ ದಿನವೂ ಕೂಡ ದೀಕ್ಷಿತ್ ಸರಿಂಗೆ ಗೊಂತಿತ್ತಿಲ್ಲ. ನಾನು ಫೋನ್ ಮಾಡಿ ಈ ಜಾಗಕ್ಕೆ ಬನ್ನಿ ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಪ್ಪಂಗೆ ಅವು ಬಂದಿತ್ತಿದ್ದವು. ಮತ್ತು ಅಲ್ಲಿ ಮದುವೆ ಇದು ಕಂಡು ಅವರ ಹತ್ರ ರಿಕ್ವೆಸ್ಟ್ ಮಾಡಿಂಡೆ, ಬೇಡಿ ಉಂಡದಕ್ಕೆ ಅವು ಬಂದು ಏನಾಗೂ ಅಭಿಸರಿಂಗು ಆಶೀರ್ವಾದ ಮಾಡಿದೆವು. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಸ್ನೇಹಿತರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಪೃಥ್ವಿ ಭಟ್ ಅವರ ತಂದೆಗೆ ಈ ಅಭಿ ಎನ್ನುವಂಥ ಹುಡುಗನ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಕರುಣೆ ಇರಲಿಲ್ಲ, ಅಥವಾ ಆತನಿಗೆ ಮಗಳನ್ನು ಕೊಡುವ ವಿಚಾರದಲ್ಲಿ ಒಂದು ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಕಾರಣ ಇಷ್ಟೇ, ಆತ ಬೇರೆ ಜಾತಿಯವನು, ಆತ ಭಾರಿ ದೊಡ್ಡ ಹುದ್ದೆಯಲ್ಲಿಲ್ಲ, ಝೀ ಕನ್ನಡದಲ್ಲಿ ಕೆಲಸ ಮಾಡ್ತಾನೆ, ಅಷ್ಟು ಬಿಟ್ಟರೆ ಅತಿ ದೊಡ್ಡ ಹುದ್ದೆಯಲ್ಲಿ ಏನಿಲ್ಲ, ಬೇರೆ ಜಾತಿಯವನು ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಪ್ರಮುಖವಾಗಿ ಈ ಪೃಥ್ವಿ ಭಟ್ ಅವರ ತಂದೆಗೆ ಈ ವಿಚಾರದಲ್ಲಿ ಸಹಜವಾಗಿ ಬೇಸರ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪೃಥ್ವಿ ಭಟ್ ತಂದೆಗೆ ಬಹುಶಃ ಒಬ್ಬ ಹವ್ಯಕ ಸಮಾಜದ ಅಥವಾ ಅವರ ಬ್ರಾಹ್ಮಣ ಮೂಲದ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿಸ್ಬೇಕು ಅನ್ನುವಂಥದ್ದು ಬಹುಶಃ ಅವರ ಮನಸ್ಸಿನಲ್ಲಿತ್ತು. ಬಟ್ ಇಲ್ಲಿ ಅದು ಯಾವಾಗ ಆಗಲಿಲ್ವೋ, ಅದು ಯಾವಾಗ ಈ ವಿಚಾರಗಳು ಅವರಿಗೆ ಗೊತ್ತಾಯಿತು, ಅವತ್ತಿನಿಂದ ಅವರು ಕೂಡ ಡಿಸ್ಟರ್ಬ್ ಆಗ್ತಾರೆ. ಒಂದು ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಇಲ್ಲಿ 3 ವಿಚಾರಗಳನ್ನು ಗಮನಿಸಬೇಕು ಸ್ನೇಹಿತರೆ. ಒಂದು, ಪೃಥ್ವಿ ಭಟ್ ಮತ್ತು ಅಭಿಯ ಪ್ರೀತಿಯ ವಿಚಾರ ಈ ಮೊದಲೇ ಇವ್ರಿಗೆ ಗೊತ್ತಿತ್ತು. ಯಾರಿಗೆ? ಪೃಥ್ವಿ ಭಟ್ ತಂದೆಗೆ, ತಾಯಿಗೆ ಗೊತ್ತಿತ್ತು. ಈ ವಿಚಾರದ ಬಗ್ಗೆ ಚರ್ಚೆಗಳು ಕೂಡ ನಡೆದಿದ್ದಾವೆ. ಎರಡನೇದು, ನರಹರಿ ದೀಕ್ಷಿತ್ ಅವರು ಇವರ ಮನೇಲಿ ಹೋಗಿ ಈ ವಿಚಾರದ ಬಗ್ಗೆ ಚರ್ಚಿಸಿದಾಗ ಇವರು ಬಿಲ್ಕುಲ್ ಒಪ್ಪಲಿಲ್ಲ. ಇವರು ಈಗ ಆಡಿಯೋದಲ್ಲಿ ಹೇಳ್ತಾರೆ, ಇದು ಬೇರೆ ಹಂತಕ್ಕೆ ಹೋಗಿ ಹಾಕಿದೆ ಅಂತಲೂ ಕೂಡ ಹೇಳ್ಬೋದಾಗಿತ್ತು ಅಂತೇಳಿ ಹೇಳ್ತಾರೆ. ಹೇಳಿದರೂ ಕೂಡ ಇವರು ಒಪ್ತಿರ್ಲಿಲ್ಲ ಅನ್ನೋದು ಕಟು ವಾಸ್ತವ. ಈಗ ಇಲ್ಲರಿ, ನಾಳೆ ಅವ್ರು ಮದುವೆ ಆಗ್ತಿದ್ದಾರೆ, ಇವತ್ತು ಒಪ್ತಿರೋ ಒಪ್ಪಲ್ವಾ ಹೇಳಿ ಅಂತೇಳಿ ಹೇಳಿದ್ರು ಕೂಡ ದೇವರನ್ನೇ ಇವರು ಒಪ್ತಾ ಇರಲಿಲ್ಲ. ಅದು ವಾಸ್ತವ. ಆಯಿತಾ? ಇನ್ನು 3ನೇ ವಿಚಾರ, ಈಗ ಇಲ್ಲಿ ಪೃಥ್ವಿ ಭಟ್ಟು ಮತ್ತು ಅಭಿ ಪ್ರೀತಿಸಿ ಮದುವೆ ಆಗಿರುವಂಥದ್ದು. ಆನಂತರ ಎಲ್ಲೂ ಕೂಡ ಒತ್ತಾಯದ ಮದುವೆ ಇದಲ್ಲ. ಪೃಥ್ವಿ ಭಟ್ ಕೂಡ ಅಭಿಯ ಜೊತೆಗೆ ಮದುವೆಗೆ ಒಪ್ಪಿ ನಂತರ ಹೋಗಿರುವಂಥದ್ದು, ಮನೆ ಬಿಟ್ಟು ಹೋಗಿರುವಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಈಗ ಪೃಥ್ವಿ ಭಟ್ ತಂದೆಯ ಬಳಿ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ. ಒಂದು, ಮಗಳನ್ನು ಅಳಿಯನನ್ನು ಸ್ವಾಗತಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಅವರಿಬ್ಬರು ನಮ್ಮ ಪಾಲಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದು ಬಿಡಬೇಕು. ಇದೆರಡು ಆಪ್ಷನ್ಸು. ಇದನ್ನು ಬಿಟ್ಟು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಆರೋಪಗಳನ್ನು ಹೊರಿಸೋದು, ಅವರು ನಾಳೆ ಮಾನನಷ್ಟ ಮೊಕದ್ದಮೆಗಳನ್ನು ಹೂಡುವಂಥದ್ದು, ಇದರಿಂದ ಇನ್ನಷ್ಟು ಸಂಕಷ್ಟಗಳನ್ನು ಮತ್ತು ಇನ್ನಷ್ಟು ರಬ್ ಮಾಡ್ಕೊಂಡು ಹೋದಷ್ಟು ಇದರ ಅಪಾಯಕಾರಿ ವಾಸನೆಯನ್ನೇ ನೀವು ಎದುರಿಸಬೇಕಾಗುತ್ತೆ ಹೊರತು ಬೇರೆ ಏನೂ ಕೂಡ ಇಲ್ಲ. ಈ ಗಾಯದ ವಾಸನೆ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಗಲೀಜು. ಈ ರೀತಿಯಾದಂತಹ ವಾಸನೆಯನ್ನು ಮಾಡ್ಕೊಳ್ಳುವಂಥ ಕೆಲಸವನ್ನು ಪೃಥ್ವಿ ಭಟ್ ಅವರ ತಂದೆ ಆಗಲಿ ಅಥವಾ ಇನ್ನುಳಿದವರಾಗಲಿ ಮಾಡ್ಕೊಳ್ಳೋದೇ ಇರೋದು ಉತ್ತಮ ಅಂತಲೇ ಅನಿಸುತ್ತೆ. ಈಗ ಅಭಿಗೂ ಕೂಡ ಒಳ್ಳೆ ಕೆಲಸ ಇದೆ, ಝೀ ಕನ್ನಡದಲ್ಲಿ ಕೆಲಸ ಮಾಡ್ತಿದ್ದಾನೆ. ಮಗಳಿಗೆ ಸಂಗೀತದ ಒಂದಷ್ಟು ಕಲೆಗಳು ಗೊತ್ತಿದೆ. ಅವರಷ್ಟಕ್ಕೆ ಅವ್ರ ಜೀವನವನ್ನು ಮಾಡ್ಕೊಂಡು ಹೋಗಲಿ ಬಿಡಿ. ಈಗ ಪ್ರೀತಿಸಿ ಮದುವೆಯನ್ನು ಕೂಡ ಆಗಿದ್ದಾರೆ, ಓಕೆ ಫೈನ್, ಏನೂ ಮಾಡೋಕ್ಕಾಗಲ್ಲ.
ಪ್ರೀತಿ ಈಗ ಹುಟ್ಟಾಗಿದೆ, ಮದುವೆವರೆಗೆ ಹೋಗಿ ಆಗಿದೆ. ಈಗ ಅವರನ್ನು ದೂರ ಮಾಡಿ ಆ ಪಾಪವನ್ನು ಕಟ್ಕೊಳ್ತೀರೋ, ಅದಕ್ಕಿಂತ ಇದು ಬೆಟರ್ ಅಲ್ವಾ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಬುದ್ಧಿ ಮಾತನ್ನು ಹೇಳ್ತಿದ್ದಾರೆ. ಅದನ್ನು ಇವರು ಹೇಗೆ ಸ್ವೀಕರಿಸ್ತಾರೆ ಕಾದು ನೋಡಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಪೃಥ್ವಿ ಭಟ್ ಮತ್ತು ಈ ಅಭಿ ನಡುವಿನ ಪ್ರೀತಿ ಮತ್ತು ಇದು ಬೇರೆ ಬೇರೆ ಆಯಾಮದಲ್ಲಿ ಹೋಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ಇನ್ನೂ ಕೂಡ ಈ ಜಾತಿ, ಧರ್ಮ, ಈ ವ್ಯವಸ್ಥೆಯ ನಡುವೆ ನಮ್ಮ ಜನರು ತೊಳಲಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.